ಕಬ್ಬಿಗೆ ಬೆಲೆ ನಿಗದಿ ಮಾಡಿಯೇ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭಿಸಬೇಕು. ಚೂನಪ್ಪ ಪೂಜಾರಿ ಆಗ್ರಹ. ಬರುವ 30ರಂದು ಗುರ್ಲಾಪುರ ಕ್ರಾಸ್ನಲ್ಲಿ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಕಬ್ಬಿಗೆ ಬೆಲೆ ನಿಗದಿಗೋಸ್ಕರ ನಡೆಯುವಂತಹ ಹೋರಾಟಕ್ಕೆ ನಾಡಿನ ಜಗದ್ಗುರುಗಳು ಮಠಾಧೀಶರು ಹೋರಾಟಕ್ಕಿಳಿಯಬೇಕು. ಚೂನಪ್ಪ ಪೂಜಾರಿ. ಗುರ್ಲಾಪುರ ಕ್ರಾಸ್ನಲ್ಲಿರುವಂತಹ ಬರುವ 30ರಂದು ರೈತ ಸಂಘದ ಹೋರಾಟದ ಪ್ರತಿಭಟನೆಯಲ್ಲಿ 1 ಲಕ್ಷಕ್ಕೂ ಅಧಿಕ ರೈತರು ಸೇರುವ ನಿರೀಕ್ಷೆ ಇದೆ. ಚೂನಪ್ಪ ಪೂಜಾರಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ಇದೇ ಅಕ್ಟೋಬರ್ 26ರಂದು ರವಿವಾರ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಚೂನಪ್ಪ ಪೂಜಾರಿಯವರು ಮಾತನಾಡಿದರು. ನಾಡಿನ ಜಗದ್ಗುರುಗಳು ಮಠಾಧೀಶರು ನಮ್ಮ ರೈತ ಪರ ಹೋರಾಟಗಳಿಗೆ ಬೆಂಬಲಿಸಬೇಕು. ಇಂದು ಮಠ ಮಾನ್ಯಗಳು ನಡೀತಾ ಇರುವುದು ರೈತರಿಂದಲೇ ಅಂತ ಅವರು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಅಂತ ಹೇಳಿದರು. ನಾಡಿನ ಎಲ್ಲ ಮಠಗಳಿಗೆ ರೈತರು ಕೊಡುವಂತಹ ದವಸ ಧಾನ್ಯ ಭಕ್ತಿಯ ಕಾಣಿಕೆಯಿಂದ ನಡೀತಾ ಇರುವುದೇ ಅಂತ ಚೂನಪ್ಪ ಪೂಜಾರಿಯವರು ಸ್ಪಷ್ಟವಾಗಿ ಹೇಳಿದರು. ಚಿಕ್ಕೋಡಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲಪ್ಪ ಅಂಗಡಿ, ರೈತ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖಾನಗೌಡರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ, ರಾಜ್ಯ ಮುಖಂಡ ಬಾಬುರಾವ್ ಪಾಟೀಲ್, ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ, ತಾಲೂಕು ಅಧ್ಯಕ್ಷ ರಮೇಶ್ ಕಲ್ಲಾರ್, ತಾಲೂಕು ಉಪಾಧ್ಯಕ್ಷ ಕಾಶಪ್ಪ ಜಂಬಗಿ, ಹಿರಿಯರಾದಂತಹ ಮಲ್ಲಿಕಾರ್ಜುನ್ ಖಾನಗೌಡ, ಸೌಖಾರ ಗುರುರಾಜ್ ಬಂಗಿ ಮತ್ತು ಮಲ್ಲಪ್ಪ ಯರಗಾಣಿ, ಸಂಗಪ್ಪ ತುಪ್ಪದ್, ಅಜ್ಜಪ್ಪ ಬಿರಾಜನರ್, ಗೋವಿಂದ ಪೂಜಾರಿ, ಕಲ್ಯಾಣಿ ಮಗದುಮ್, ಮಾದು ಮಗದುಮ್ ಮತ್ತು ದರೆಪ್ಪ ಮಂಗಳೂರು, ಲಕ್ಷ್ಮಣ ಬಳಗಾರ್, ಪ್ರವೀಣ್ ಶಿಂದೆ, ಸಂಜಯ್ ಶಿಂದೆ, ಭರಮಪ್ಪ ಮಾಳಿ ಮತ್ತು ಮುಕ್ತು ಮಸಾಬ್, ನದಾಪ್ ಬದ್ರು ಭದ್ರಶೆಟ್ಟಿ, ವಿವೇಕಾನಂದ ಗಂಟಿ ಮತ್ತು ರಾಜು ಲಟ್ಟೆ ಇತರರು ಹಾಜರಿದ್ದರು. ವರದಿ ಶಿವಾಜಿ ಮೇತ್ರಿ, ರಾಷ್ಟ್ರಕ್ರಾಂತಿ ನ್ಯೂಸ್, ರಾಯಬಾಗ. 30ನೇ ತಾರೀಕು ಗುರುವಾರ ದಿವಸ 11 ಗಂಟೆಗೆ ಸರಿಯಾಗಿ ಇವತ್ತು ಬೆಳಗಾವಿ ಜಿಲ್ಲಾ ಇರ್ಬೋದು, ಬಾಗಲಕೋಟೆ ಜಿಲ್ಲಾ ಇರ್ಬೋದು, ಬಿಜಾಪುರ ಜಿಲ್ಲಾ ಇರ್ಬೋದು, ಈ ಎಲ್ಲ ರೈತ ಮುಖಂಡರ ಏನಪ್ಪ ಅಂತಂದ್ರೆ ಕಬ್ಬಿನ ಬೆಲೆ ನಿಗದಿ ಸಲುವಾಗಿ ಈಗ ಇಲ್ಲಿವರೆಗೆ ಏನು ನಡೆದಿತ್ತು, ಕೆಲವೊಂದು ಫ್ಯಾಕ್ಟ್ರಿ ಅವ್ರ ಒಬ್ರು ಕೊಟ್ಟಂಗೆ ಕೊಡ್ತೀವಿ ಅನ್ನುವಂಥದ್ದು ಹಾರಿಕೆ ಉತ್ತರ ಹೇಳಿಕೆರಿಂದ ಫ್ಯಾಕ್ಟ್ರಿ ಚಾಲೂ ಮಾಡೋಕ್ಕೆ ತೀರ್ಮಾನ ಮಾಡಿದರು. ಅದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಎಚ್ಚೆತ್ತುಕೊಂಡಿದ್ದರಿಂದ ಬೆಲೆ ನಿಗದಿ ಆಗಬೇಕು, ಕಾರ್ಖಾನೆ ಚಾಲೂ ಆಗಬೇಕು ಅನ್ನುವಂಥ ಒತ್ತಾಯ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ. ಆ ಪ್ರಕಾರ ಎಲ್ಲ ಫ್ಯಾಕ್ಟ್ರಿ ಅವರು ಬಂದ್ ಮಾಡ್ಯಾರು. ನಮ್ಮದು ಏನಪ್ಪ ಒತ್ತಾಯ ಅಂದ್ರೆ ಗುರುವಾರ ದಿವಸ 30ನೇ ತಾರೀಕು ಸಕ್ರೆ ಮಂತ್ರಿ, ಉಸ್ತುವಾರಿ ಮಂತ್ರಿ, ಸಂಬಂಧಪಟ್ಟ ಫ್ಯಾಕ್ಟ್ರಿ MDಗಳನ್ನ ಕರೆಸಿಕರಿಂದ ಜಿಲ್ಲಾಧಿಕಾರಿ ಅವರ ರೇಟ್ ಘೋಷಣೆ ಮಾಡುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದ್ರೆ ಇವಾಗ ನಮ್ಮ ರೈತರಿಗೆ ಜಗಳ ಹಚ್ಚುವಂಥ ಕೆಲಸ ಫ್ಯಾಕ್ಟ್ರಿ ಅವ್ರು ಏನಾರೇ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನಕ್ಕೆ ನೀವು ಮುಂದೆ ಬಂದ್ರಿ ಅಂದ್ರೆ ಮುಂದೆ ಆಗುವಂಥ ಅನಾಹುತಕ್ಕೆ ಏನೈತಿ ಫ್ಯಾಕ್ಟ್ರಿ ಮಾಲಕರು ಮತ್ತು ಜಿಲ್ಲಾ ಆಡಳಿತ ಇರ್ತೈತೆ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತಿಗೂ ಬೆಲೆ ನಿಗದಿ ಮಾಡಕ್ಕೆ ಏನೂ ತೊಂದರೆ ಇಲ್ಲ. ಯಾಕಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಫ್ಯಾಕ್ಟ್ರಿಗಳು ಕರ್ನಾಟಕದ ಕಬ್ಬಿಗೆ 3,410 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೇಳಿಂದ ಮಣ್ಣಿನ ದಿವಸ ರಾಯಬಾಗದಾಗ ಬಂದು ಇಲ್ಲಿ ಪ್ರೆಸ್ಮೆಂಟ್ ಮಾಡ್ತಾರಂದ್ರೆ ಇವ್ರಿಗೆ ಮಾನ ಮರ್ಯಾದೆ ಇಲ್ದವ್ರಿಗೆ ನಾಚಿಕೆ ಬರ್ಬೇಕು. ಯಾಕಪ್ಪ ಅಂತಂದ್ರೆ ಅವಲೋಕನ ಮಾಡ್ಕೋಬೇಕು. ಕಬ್ಬು ಕಳಿಸುವಂಥ ರೈತರು ನೀವು ಎಚ್ಚರ ಇರ್ಬೇಕು. ಮಹಾರಾಷ್ಟ್ರದವ್ರು ಬಂದು 3,410 ಕೊಡಕ್ಕೆ ಒಪ್ಕೋತಾರಂದ್ರೆ 20 ಕಿಲೋಮೀಟರ್ದಾಗಿನ ಫ್ಯಾಕ್ಟ್ರಿಗಳಿಗೆ ರೇಟ್ ಘೋಷಣೆ ಆಗಕ್ಕಾಗವಲ್ತಂತ್ರ. ಇದಕ್ಕೆ ಕಾರಣ ಏನಂದ್ರೆ ನಾವು ಕಬ್ಬು ಬೆಳೆಗಾರ ಒಕ್ಕಟ್ಟಿಲ್ಲ ಅನ್ನುವಂಥ ಅವ್ರ ಮನೋಭಾವನೆ. ಯಾವುದೇ ಕಾರಣಕ್ಕೂ ರೈತ ಬಾಂಧವರಿಗೆ ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ, ನಾವು ಕೂಡ ಯೋಗ್ಯ ರೇಟ್ ತಗೋಬೇಕು, ನಾವು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಪರಿಜ್ಞಾನ ನಿಮ್ಮ ಕಡೆ ಇರಬೇಕು. ಗ್ಯಾಂಗ್ ಮಾಡಿದೀವಿ, ಗಾಡಿ ಮಾಡಿದೀವಿ, ಸುಮಾರು ಒಂದು ಗ್ಯಾಂಗಿಗೆ 15 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿರ್ತೀರಿ, ಗಾಡಿಗೆ 15 ಲಕ್ಷ 20 ಲಕ್ಷ ಹಾಕಿರ್ತೀರಿ, ಸುಮಾರು 20-30 ಲಕ್ಷ ರೂಪಾಯಿ ಬಂಡವಾಳ ಹಾಕಿರಿಂದ ತಾವೇನತಿ ಫ್ಯಾಕ್ಟ್ರಿ ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ಈ ವರ್ಷದ ಕಬ್ಬಿನ ಬಿಲ್ ಏನು ನಿಗದಿ ಮಾಡ್ಯಾರ ಹೇಳ್ಬೇಕು. ಯಾಕಪ್ಪ ಅಂತಂದ್ರೆ ಸುಮಾರು 10 ವರ್ಷದಿಂದ ಈ ರೇಟ್ ತಗೊಂಡ್ಕಿರಿಂದ ನಾವು ಒಕ್ಕಲ್ತನದಾಗ ಲಾಸ್ ಆಗಿದ್ದೀವಿ. ಯಾವುದೇ ಕಾರಣಕ್ಕೂ ನಾವೇನತಿ ಈ ಸಲ 3,500 ರೂಪಾಯಿ ಕಬ್ಬಿನ ರೇಟ್ ಬೆಲೆ ನಿಗದಿ
ಮಾಡೇ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತೇಳಿ ನಮ್ಮ ರೈತ ಸಂಘದ ಮುಖಂಡರದ್ದು ಒತ್ತಾಯ ಐತಿ. ತಾವು ಏನು ರೇಟ್ ಘೋಷಣೆ ಮಾಡ್ಯಾರ ಅನ್ನುವಂಥದ್ದು ಮನವರಿಕೆ ಮಾಡಬೇಕು. ನಮ್ಮ ಮುಖಂಡರು ಒಪ್ಪ್ಯಾರತ್ತಂದ್ರೆ ನಾವು ಕಬ್ಬು ಕಡಿಯಾಕೆ ಚಾಲು ಮಾಡಕ್ಕೆ ನಾವು ಒಪ್ತೀವಿ ಅನ್ನುವಂಥ ಮಾತು ನಾವು ಫ್ಯಾಕ್ಟ್ರಿ ಅವ್ರಿಗೆ ಹೇಳ್ಬೇಕಂತೇಳಿ ಎಲ್ಲ ರೈತ ಮುಖಂಡರಿಗೆ ವಿನಂತಿ ಮಾಡ್ಕೋತೀವಿ. ಕಬ್ಬು ಬೆಳೆಗಾರಿಗೆ ವಿನಂತಿ ಮಾಡ್ಕೋತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಕೂಡ ಇಲ್ಲಿ ಮಗಳು ಕೂಡ ಪ್ರವಾಸಿ ಮಂದಿರದಲ್ಲಿ ಸೇರಿದ್ದೀವಿ. ಎಲ್ಲ ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘದ ಎಲ್ಲ ಮುಖಂಡರು ಕೂಡ ಏನಪ್ಪ ಅಂತಂದ್ರೆ ಸುಮಾರು ಒಂದು 20 ದಿನದ ನಿರಂತರವಾಗಿ ಕಬ್ಬಿನ ಬೆಲೆ ನಿಗದಿ ಆಗಬೇಕು, ಕಾರ್ಖಾನೆಗಳನ್ನು ಚಾಲೂ ಮಾಡಬೇಕು ಅನ್ನುವಂಥ ಹೋರಾಟ ಪ್ರಾರಂಭ ಆಗೈತಿ. ಮತ್ತು ಜಿಲ್ಲೆಯಲ್ಲಿ 29-30 ಕಾರ್ಖಾನೆಗಳನ್ನ ಇವತ್ತು ಬಂದ್ ಮಾಡಿ ಕಾರ್ಖಾನೆಗಳ ಬೆಲೆ ನಿಗದಿ ಮಾಡಿ ಚಾಲೂ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಜಿಲ್ಲೆ ತುಂಬ ಎಲ್ಲ ಕೂಡ ತಾವೆಲ್ಲ ಕಬ್ಬು ಬೆಳೆಗಾರರು ನೋಡ್ತಾ ಇದ್ದೀರಿ, ಕಾರ್ಖಾನೆ ಮಾಲೀಕರು ನೋಡ್ತಾ ಇದ್ದೀರಿ. ಕಬ್ಬಿನ ಬೆಲೆ ನಿಗದಿಯನ್ನು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೂ ಆದರೂ ಮಾಡಲಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ನಿಮಗೇನಾದ್ರು ಹೆಚ್ಚು ರೊಕ್ಕ ಕೊಟ್ಟರು ಅಂತಂದ್ರೆ ಅವ್ರ ಬಜೆಟ್ ಕಡಿಮೆ ಬೀಳ್ತೈತಿ, ರೈತರನ್ನ ಉದ್ಧಾರ ಮಾಡೋದಕ್ಕೈತಿ ಅನ್ನುವಂಥ ಮಂಡತನವನ್ನು ಇವತ್ತು ಕಾರ್ಖಾನೆ ಮಾಲೀಕರ ಹಠ ಮಾಡತ್ತಾರ. ಅದಕ್ಕಾಗಿ ನಾವು ಕೂಡ ಇವತ್ತು ಕಬ್ಬು ಬೆಳೆಗಾರರು ಒಕ್ಕಟ್ಟಾಗಿ ಯಾವ ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ, ಬೆಲೆ ನಿಗದಿ ಮಾಡಿ ಚಾಲೂ ಮಾಡಬೇಕು ಅನ್ನುವಂಥದ್ದನ್ನು ಕಡಕ್ಕಾಗಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆ ಮಾಲೀಕರಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಅವರದಾರು ಅವ್ರ ಕಾರ್ಖಾನೆ ಕೂಡ ಒತ್ತಾಯ ಮಾಡುವಂಥದ್ದು ಮಾಡಿದ್ದೀವಿ. ವಿಶೇಷವಾಗಿ ಮಹಾರಾಷ್ಟ್ರದಿಂದ ಇವತ್ತು ಅಮೀದ್ವಾಡ್ ಫ್ಯಾಕ್ಟ್ರಿ ಅನ್ನುವಂಥ ಒಬ್ಬ ಕಾರ್ಖಾನೆ ಇವತ್ತು 3,410 ರೂಪಾಯಿ, ಮತ್ತೊಂದು ಕಾರ್ಖಾನೆ 3,450, 3,500 ಕಟಾವು ಸಾಗಾಣಿಕೆ ಹೊರತುಪಡಿಸಿ ರೈತರಿಗೇನ 3,400, 500 ರೂಪಾಯಿ ಕೊಡತ್ತಾರಪ್ಪ ಅಂತಂದ್ರೆ ಇಲ್ಲಿಂದ ಒಂದು 100 ಕಿಲೋಮೀಟರ್ ಅವ್ರು ಒಯ್ತಾರ ಕಾರ್ಖಾನೆಗೆ. ಅದು ಕರ್ನಾಟಕ ಕಬ್ಬು ಒಯ್ತಾರ. ಅವ್ರ ಕರ್ನಾಟಕದಾಗ ಬೆಳೆದ ಕಬ್ಬಿಗೆ 20 ಕಿಲೋಮೀಟರ್ದಾಗ ಕಬ್ಬು ಹೋದ ತಾವು ಯಾಕೆ 3,500 ರೂಪಾಯಿ ಕೊಡಬಾರ್ದು ಅನ್ನೋದ ಇವತ್ತು ಕಾರ್ಖಾನೆ ಮಾಲೀಕರು ಗಂಭೀರವಾಗಿ ಚಿಂತನೆ ಮಾಡಬೇಕಾಗೈತೆ. ಅದ್ರೊಳಗೆ ಇವತ್ತು ಕಬ್ಬು ಬೆಳೆಗಾರ ಕೂಡ ನೀವೆಲ್ಲ ಎಚ್ಚೆತ್ಕೊಳ್ಬೇಕಾಗೈತಿ, ಚಿಂತನೆ ಮಾಡಬೇಕಾಗೈತಿ. ನಾವು ಒಂದು ಟನ್ನಿಗೆ 500 ರೂಪಾಯಿ ನುಕ್ಸಾನ್ ಆಗತ್ತು, ಒಂದು 100 ಟನ್ನಿಗೆ 50,000 ರೂಪಾಯಿ, 1000 ಟನ್ದವ್ಗೆ 5 ಲಕ್ಷ ರೂಪಾಯಿ, 500 ಟನ್ದವ್ಗೆ 2.5 ಲಕ್ಷ ರೂಪಾಯಿ ನುಕ್ಸಾನ್ ಆಗತ್ತೈತೆ. HNT ಒಳಗೆ ಕೂಡ ಮೋಸ ಮಾಡತ್ತಾರ. ನಾವು 114 ರೂಪಾಯಿ ವಾಸಲ್ ಕಟಾವು ಮಾಡಿರ್ತಕ್ಕಂಥ ಇವತ್ತು ಕಾರ್ಮಿಕರು ರೊಕ್ಕ ಕೊಟ್ಟಿಲ್ಲ. ಇವತ್ತ ಕಬ್ಬು ಬೆಳೆಗಾರಿಗೆ ಮೋಸ ಮಾಡ್ತಕ್ಕಂಥದ್ದಾಗತಿ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಇದೇ ಬರ್ತಕ್ಕಂಥ 30ನೇ ತಾರೀಕು ಗುರುವಾರ ದಿನ ನಮ್ಮ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ದಲ್ಲಿ 1,00,000 ಜನ ಕಬ್ಬು ಬೆಳೆಗಾರರು ಸೇರ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ನಾವು 15 ಲಕ್ಷ ಕಬ್ಬು ಬೆಳೆಗಾರದು, ಇವತ್ತು ಬಾಗಲಕೋಟೆ ಒಳಗೆ ಸುಮಾರು ಅಲ್ಲೂ 10 ಲಕ್ಷ ಕಬ್ಬು ಬೆಳೆಗಾರದು. ಅದಕ್ಕಾಗಿ ಗುರ್ಲಾಪುರದಾಗ 1,00,000 ಜನ ಕಬ್ಬು ಬೆಳೆಗಾರರು ಸೇರಿ ಅಲ್ಲಿ ಕಾರ್ಖಾನೆ ಮಾಲೀಕರು ಬರ್ಬೇಕು, ಮತ್ತು ಅದೇ ರೀತಿಯಾಗಿ ಶುಗರ್ ಮಂತ್ರಿ ಬರ್ಬೇಕು, ಶುಗರ್ ಕಮಿಷನರ್ ಬರ್ಬೇಕು, ಜಿಲ್ಲಾಧಿಕಾರಿ ಬರ್ಬೇಕು, ಜಿಲ್ಲೆ SP ಬರ್ಬೇಕು. ಅವ್ರ ಜೊತೆ ನಮ್ಮ ಜೊತೆ ನಾವು ರಾತ್ರಿ ಆಗಲಿ ಅಲ್ಲೇ ಕೂತಾಗುವಂಥ ಕಬ್ಬಿನ ಬೆಲೆ ನಿಗದಿ ಆಗುವವರೆಗೆ ನಾವು ನಿರಂತರ ಪ್ರತಿಭಟನೆ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಎಲ್ಲ ಕಬ್ಬು ಬೆಳೆಗಾರ ನಿರ್ಣಯ ಮಾಡಿದ್ದೀವಿ. ಆ ನಿರ್ಣಯಕ್ಕೆ ದಯವಿಟ್ಟು ಪಕ್ಷಾತೀತವಾಗಿ ರೈತ ಪರ ಸಂಘಟನೆಗಳು ಇರ್ಬೋದು, ಕನ್ನಡ ಪರ ಸಂಘಟನೆಗಳು ಇರ್ಬೋದು, ದಲಿತ ಪರ ಸಂಘಟನೆಗಳು ಇರ್ಬೋದು, ಇವತ್ತು ಜನರ ಪರ ಚಿಂತಕರು ಇರ್ಬೋದು, ತಾವೆಲ್ಲರೂ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಗುರ್ಲಾಪುರಕ್ಕೆ 30ನೇ ತಾರೀಕು ಗುರುವಾರ ದಿವಸ ತಾವೆಲ್ಲ ಭಾಗವಹಿಸಲೇಬೇಕು. ಕಾರಣ ಏನಪ್ಪ ಅಂತಂದ್ರೆ ಬಂಗಾರ ರೇಟ್ ಇವತ್ತು 6 ತಿಂಗಳ ಹಿಂದೆ 60,000 ಇದ್ದು ಇವತ್ತು 1,30,000 ಆಗೈತೆ. ನಾವು ಮಕ್ಕಳಿಗೆ ನಮ್ಮ ಹೆಣ್ಮಕ್ಳಿಗೆ ಬಂಗಾರ ತಂದು ಮದುವೆ ಮಾಡಿ ಕೊಡ್ಬೇಕಾಗೈತಿ. ಹೀಗೆ ಹಲವಾರು ಸಂಕಷ್ಟದಿಂದ ಇವತ್ತು ಕೂಲಿಗಳು ಡಬಲ್ ತ್ರಿಬಲ್ ಆಗ್ಯಾವ, ಹಾನಿ ಆಗತ್ತು. ಇದೆಲ್ಲ ಸರಿ ಆಗ್ಬೇಕಪ್ಪ ಅಂತಂದ್ರೆ ನೀವು ಗುರ್ಲಾಪುರಕ್ಕೆ 30ನೇ ತಾರೀಕು ತಾವೆಲ್ಲರೂ ಗುರುವಾರ 11 ಗಂಟೆಗೆ ತಾವೆಲ್ಲ ಲಕ್ಷಾಂತರ ಸಂಖ್ಯೆಯೊಳಗೆ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು ಮೊನ್ನೆ ನಾವು ಹಾರಿಗೇರಿಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿ ಅಲ್ಲಿ ಜಿಲ್ಲಾಧಿಕಾರಿ ಭಾಗವಹಿಸಿ, ಬೆಳಗಾವಿ ಜಿಲ್ಲಾಧಿಕಾರಿ ಕಾರ್ಖಾನೆ ಮಾಲೀಕರ MDಗಳ ಸಭೆ ಕರೆದು ರೈತರ ಸಭೆ ಕರೆದು ಆ ಸಂದರ್ಭದಾಗ ಕೇವಲಾಗಿ ಭಿಕ್ಷುಕರಂಗ ಬರೀ 50 ರೂಪಾಯಿ ಹೆಚ್ಚು ಕೊಡ್ತು ಅಂತ ಹೇಳಿ ಇವತ್ತು ಮಹಾರಾಷ್ಟ್ರದವ್ರು 3,500 ರೂಪಾಯಿ ನಮ್ಮ ಕರ್ನಾಟಕದಾಗ 100 ಕಿಲೋಮೀಟರ್ದಾಗ ಕಬ್ಬು ಒಯ್ಯತ್ತಾರೋ. ಇವತ್ತು ಅವ್ರಿಗೆ ಜಿಲ್ಲಾಧಿಕಾರಿ ಗೌರವ ಕೊಡಲಿಲ್ಲ. ಯಾಕಂದ್ರೆ ಕಾರ್ಖಾನೆ ಮಾಲೀಕರ ಇವತ್ತೆಲ್ಲ ಅವ್ರು ಏನದಾರ ಅಂದ್ರೆ ಪ್ರಭಾವಶಾಲಿಗಳದಾರ.
ಶಾಸಕರದಾರ, ಮಂತ್ರಿಗಳದಾರ. ಹಿಂಗಾಗಿ ಯಾವ ಜಿಲ್ಲಾಧಿಕಾರಿ ಮಾತು ಕೇಳೋದಿಲ್ಲ, ಮುಖ್ಯಮಂತ್ರಿ ಮಾತು ಕೇಳೋದಿಲ್ಲ. ಇವ್ರು ಯಾಕಪ್ಪ ಅಂದ್ರೆ ರೈತರನ್ನ ಅವ್ರಿಗೆ ಹೆಂಗಾರೆ ಮಾಡಿ ರೈತರನ್ನ ಕೊಲ್ಲಬೇಕನ್ನುವಂಥ ಪ್ಲ್ಯಾನ್ ಐತಿ. ಅದಕ್ಕಾಗಿ ಇದು ಉಡಾಪಿತನ ಬಿಟ್ಬಿಡ್ರಿ. ಕಬ್ಬು ಬೆಳೆಗಾರನ ಗೌರವಿಸ್ರಿ. ನಮ್ಮಿಂದ ಇವತ್ತು ನಿಮ್ಮ ಕಾರ್ಖಾನೆಗಳು ಉಳಿದಾವ. ಅದಕ್ಕಾಗಿ ತಾವೆಲ್ಲರೂ ಕೂಡ ಕಬ್ಬು ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಮಾಡ್ತೀವಿ, ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ರಿ, ರೈತರನ್ನ ಉದ್ಧಾರ ಮಾಡಿ ನೀವೆಲ್ಲ ಕೂಡ ಉದ್ಧಾರ ಆಗ್ರಿ ಅಂತೇಳಿ ಇವತ್ತು ನಾವು ಕಬ್ಬು ಬೆಳೆಗಾರ ಪ್ರತಿಭಟನೆ ಮಾಡತ್ತು. ಅದಕ್ಕಾಗಿ ಕಾರ್ಖಾನೆ ಬಂದಿಟ್ಟದು ತಾವು ಘೋಷಣೆ ಮಾಡಲೇಬೇಕು. ಇದೇ 30ನೇ ತಾರೀಕು ನಾವು ಗುರ್ಲಾಪುರಕ್ಕೆ ನಾವು ಸ್ಟ್ರೈಕ್ ಮಾಡತ್ತು. ತಾವೆಲ್ಲರೂ ಕೂಡ ಭಾಗವಹಿಸ್ರಿ. ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ, ಸ್ವಾಮೀಜಿಗಳಲ್ಲಿ ವಿನಂತಿ, ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ನಿಮ್ಮ ಮಠಮಣಿಗಳೆಲ್ಲ ಇವತ್ತು ನಮ್ಮ ರೈತರಿಂದ ನಡೆದಾವ. ನಾವು ರೈತರ ಆತ್ಮಹತ್ಯೆ ಮಾಡ್ಕೋತು, ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲರಕ್ಕ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡತ್ತು. ತಾವೆಲ್ಲ ಈಗ ಎಷ್ಟು ಮಂದಿ ಜಗದ್ಗುರುಗಳು ಅದಿರಿ, ಎಷ್ಟು ಮಂದಿ ಸ್ವಾಮೀಜಿಗಳು ಅದಿರಿ. ತಾವು ಕೂಡ ಗುರ್ಲಾಪುರಕ್ಕೆ 30ನೇ ತಾರೀಕು ಗುರುವಾರ ದಿವಸ ನಿಮ್ಮ ನೇತೃತ್ವದಾಗ ನಾವು ಹೋರಾಟ ಮಾಡಕ್ಕೆ ರೆಡಿ ಅದು. ತಾವು ನೇತೃತ್ವ ತಗೋರಿ. ನಮಗೇನಾರ 500 ರೂಪಾಯಿ ಕಬ್ಬಿನ ಬಿಲ್ ಹೆಚ್ಚಾದಪ್ಪ ಅದ್ರೊಳಗಿಂದ 10 ರೂಪಾಯಿ ನಾವು ನಿಮಗೆ ಕೊಡಕ್ಕೆ ಸಾಧ್ಯ ಐತಿ. ಎಲ್ಲ ಸ್ವಾಮೀಜಿಗಳು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಗುರ್ಲಾಪುರ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸ್ವಾಮೀಜಿಗಳ ಆ ಚಳವಳಿ ನೇತೃತ್ವ ತಗೊಂಡ ನಮಗೆ 3500 ರೂಪಾಯಿ ಕಬ್ಬಿನ ಬಿಲ್ ಕೊಡಿಸ್ಲಿಕ್ಕೆ ತಾವು ನೇತೃತ್ವ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳ ಕಾರ್ಖಾನೆಗಳದಾವ. ವಿಶೇಷವಾಗಿ ಯಾರೂಪ ಅಂತಂದ್ರೆ ನಮ್ಮ ಇವತ್ತು ಮಹಿಳಾ ಕಲ್ಯಾಣ ಇಲಾಖೆ ಮಂತ್ರಿ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿಯು 2 ಕಾರ್ಖಾನೆ, ಮತ್ತೊಂದು 3ನೇ ಕಾರ್ಖಾನೆ ಕೂಡ ಇವತ್ತು ಪ್ರಾರಂಭ ಆಗೈತಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರದ್ದು ಕೂಡ 2 ಕಾರ್ಖಾನೆ ಅದಾವು. ಪ್ರಭಾಕರ್ ಕೋರೆ, ಇವತ್ತು ಪ್ರಭಾಕರ್ ಕೋರೆ ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ದೊಡ್ಡ ದೊಡ್ಡ ಪ್ರಭಾವ ರಾಜಕಾರಣಿಗಳು ಇವತ್ತು ನಮ್ಮ ಜಿಲ್ಲೆ ಒಳಗೆ ಕಾರ್ಖಾನೆ ಅದಾವು. ತಾವ ರೈತರ ಜೊತೆ ಚೆಲ್ಲಾಟ ನಾಡತ್ತೀರಿ. ಈ ಚೆಲ್ಲಾಟನ ಬಿಟ್ಟು ಬಿಡ್ರಿ. ಮಹಾರಾಷ್ಟ್ರದವ್ರು 3500 ರೂಪಾಯಿ ಕಬ್ಬಿನ ಬಿಲ್ ಕೊಟ್ಟು ಹೋಗಿದ್ನ್ಯಾಗ ನೀವು ಯಾಕೆ ಹಿಂದೆ ಹಾಕತ್ತೀರಿ? ನಿಮಗೇನು ಬಜೆಟ್ ಕೊರತೆ ಬೀಳುವುದಿಲ್ಲ. ನೀವು ಮಂತ್ರಿಗಳಾಗಿದ್ದೀರಿ, ಸಾಕಷ್ಟು ಉತ್ಪಾದನೆ ಮಾಡಿದಿರಿ, ಸಾಕಷ್ಟು ಹಣವಂತರದಿರಿ. ನಮ್ಮ ಬಡವರಿಗೆ, ರೈತರಿಗೆ, ಕಬ್ಬು ಬೆಳೆಗಾರರಿಗೆ ರಕ್ಷಣೆ ಮಾಡ್ರಿ, ಬದುಕಿಸ್ರಿ. ದಯವಿಟ್ಟು ತಾವ ತಕ್ಷಣ ಕಬ್ಬಿನ ಬಿಲ್ ಘೋಷಣೆ ಮಾಡಿ ಇಡೀ ರಾಜ್ಯದಾಗ ಮಾದರಿ ಆಗ್ರಿ. ಇವತ್ತು ಕಬ್ಬು ಬೆಳೆಗಾರ ಉಳಿಸ್ತಕ್ಕಂಥ ಕೆಲಸ ಮಾಡ್ರಿ. ನೀವೇನಾದ್ರು ಇದಕ್ಕೆ ಅಲಕ್ಷತನ ಮಾಡ್ರ ನಾವು 30ನೇ ತಾರೀಕು ಗುರ್ಲಾಪುರ ಕ್ರಾಸ್ದಾಗ 1 ಲಕ್ಷ ಜನ ಕಬ್ಬು ಬೆಳೆಗಾರ ಸೇರತ್ತು. ನಾವೆಲ್ಲರೂ ಕೂಡ ನಿಮಗೆ ಮುಂದಿನ ಚುನಾವಣೆ ಒಳಗೆ ವಿರೋಧಿ ಮಾಡ್ಬೇಕಾಕೈತಿ. ಕಬ್ಬುನ ನಮ್ಮ ಮೂಲ ಬೆಳೆ ಐತಿ. ರಕ್ತ ಬೆವರ ಸುರಿಸಿ ಇಡೀ ಕುಟುಂಬ ಎಲ್ಲ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ತೆಗೆದು ಬಂಗಾರ ಒತ್ತೆ ಇಟ್ಟು ಕಬ್ಬು ಬೆಳೆದು ಕಬ್ಬಿಗೆ ಯೋಗ್ಯವಾದ ಬೆಲೆ ಕೊಡ್ರಿ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡತ್ತು. ಅದಕ್ಕೆ ದಯವಿಟ್ಟು ಏನು ನಾವು ಹೇಳಿದ್ವಿ, ರಾಜಕಾರಣಿಗಳೆಲ್ಲ ಮಾದರಿ ರೀತಿ ಒಳಗೆ ಇವತ್ತು ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡ್ಬೇಕಂತೇಳಿ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿನ ಬೆಲೆ ನಿಗದಿ ಮಾಡಿದ ಸರ್ಕಾರಕ್ಕೆ, ಕಬ್ಬಿನ ಬೆಲೆ ನಿಗದಿ ಮಾಡಿದ ಕಾರ್ಖಾನೆ ಮಾಲೀಕರಿಗೆ ಜೈ ಜವಾನ್, ಜೈ ಜವಾನ್. ಶಾರ್ಟ್ ಆ್ಯಂಡ್ ಶೂಟ್ ಮಾಡ್ಕೊರೋ, ಸಿಂಪಲ್ ವಿಡಿಯೋಗಳು ಮಾಡ್ಕೊ.